ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ಇನ್ನೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸ್ನೇಹಿತರೆ, ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಇವತ್ತು ಧರ್ಮಸ್ಥಳದ ಪರವಾಗಿ ಒಂದು ಪ್ರತಿಭಟನಾ ರ್ಯಾಲಿ ಇತ್ತು. ಈ ರ್ಯಾಲಿಗೆ ಪುನೀತ್ ಕೆರೆಯಲ್ಲಿ ಬರಬಾರ್ದು ಅಂತ ಶತಾಯಗತಾಯ ಪ್ರಯತ್ನ ಮಾಡಿದ ಎಡ ಚಿಂತಕ ಸಂಘಟನೆಗಳು, ಮತಾಂಧರು, ಟಿಪ್ಪುವಿನ ಅಭಿಮಾನಿಗಳು ಎಲ್ಲರೂ ಪುನೀತ್ ಕೆರೆಯಲ್ಲಿ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಸರ್ಕಾರಕ್ಕೆ ಒತ್ತಡ ಹೇರಿ ಜಿಲ್ಲಾಧಿಕಾರಿಗಳಿಂದ ಪುನೀತ್ ಕೆರೆಯಲ್ಲಿಗೆ ಕೊಡಗು ಜಿಲ್ಲೆಗೆ ನಿರ್ಬಂಧವನ್ನು ಹೇರಿ ಆದೇಶವನ್ನು ಹೊರಡಿಸ್ತಾರೆ. ಆದರೆ ಪುನೀತ್ ಕೆರೆಹಳ್ಳಿಯನ್ನು ನಮ್ಮ ವೇದಿಕೆ ಮೇಲೆ ತಂದು ನಿಲ್ಲಿಸಲೇಬೇಕು ಅಂತ ಪಣತೊಟ್ಟ ಹಿಂದೂ ಕಾರ್ಯಕರ್ತರು ಅವರು ಜಿಲ್ಲೆಯ ಸುತ್ತ ಹಾಕಿದ್ದ ಎಲ್ಲ ನಾಕಾಬಂದಿಗಳನ್ನು ಭೇದಿಸಿ ಪುನೀತ್ ಕೆರೆಹಳ್ಳಿಯನ್ನು ನಾವು ಕರೆದುಕೊಂಡು ಬಂದು ವೇದಿಕೆ ಮೇಲೆ ನಿಲ್ಲಿಸ್ತೀವಿ ಅಂತ ಹೇಳಿ ಪಣ ತೊಟ್ಟು ನನ್ನನ್ನು ಮಳೆಯಾದಾಗ ಈ ಭಾಗದ ಎಲ್ಲ ಮನೆಗಳು ಮತ್ತು ಶಾಲೆ ಮತ್ತು ದೇವಸ್ಥಾನಗಳು ಎಲ್ಲ ನೀರಲ್ಲಿ ಮುಳುಗುವಂತೆ ಆಗ್ತಾ ಇದೆ. ಯಾಕಂದರೆ ಮೊನ್ನೆ ಆಗಿರ್ತಕ್ಕಂಥ ಮಳೆಗೆ 4-5 ದಿನ ಇಲ್ಲಿ ನೀರು ತುಂಬಿ ಜನರಿಗೆ ಎಲ್ಲ ಅಸ್ತವ್ಯಸ್ತ ಆಗಿ ಇವತ್ತು ದನ ಕರುಗಳನ್ನು ಅಲ್ಲಲ್ಲಿ ಬಿಟ್ಟು ಕೊಡಿಸುವಂಥ ಕೆಲಸ ಕೂಡ ಆಗಿದೆ. ಇವತ್ತು ಅವರಿಗೆ ಪರಿಹಾರ ಕೊಡುವುದಾಗಲಿ ಮತ್ತು ತಾಲೂಕು ಆಡಳಿತವಾಗಲಿ ಮತ್ತು ಶಾಸಕರು ಮತ್ತು ನಮ್ಮ ಇಲ್ಲಿರ್ತಕ್ಕಂಥ ಸಚಿವರು ಇತ್ತ ಕಡೆ ಗಮನ ಕೊಡಲಾರದೆ ಅವರವರ ಇದರಲ್ಲೇ ಬ್ಯುಸಿಯಾಗಿದ್ದಾರೆ. ಇವತ್ತು ಅವರೆಲ್ಲರಿಗೂ ಪರಿಹಾರ ಕೊಡುವಂಥ ವ್ಯವಸ್ಥೆ ಕೂಡ ಮಾಡಬೇಕು ಇವತ್ತು. ಯಾಕಂದರೆ ಹಿಂದಿನ ಸರ್ಕಾರ ಇದ್ದಾಗ ನಾವೆಲ್ಲ ಪರಿಹಾರ ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ದೆವು. ಇವಾಗ ನೋಡ್ಬೋದು ಬೆಳೆ ಹಾನಿಯಾಗಿದೆ ಮತ್ತು ಬೇರೆ ಬೇರೆ ಎಲ್ಲ ರೀತಿಯ ಹಾನಿಗಳಾಗಿವೆ. ಮನೆಗಳ ಅಣಿವೀರಭದ್ರ ಅಂತ ಕರೀತಾರೆ, ಅಣಿ ಮೇಲೆ ನೆಲೆಸಿದ್ದಕ್ಕಾಗಿ ಅಣಿವೀರಭದ್ರ ಅಂತ ಕರೀತಾರೆ. ಇವರೆಲ್ಲ ಮೂಲತಃ ಯಾರಂತ ತಿಳ್ಕೊಂಡು ಕೇಳಿದರೆ ಅದು ವೀರಭದ್ರನ ಅವತಾರ. ದೇಶವನ್ನು ಸಂಚಾರ ಮಾಡ್ತಾ ಯಾವ ನೆಲದಲ್ಲಿ ನಿಂತಿರ್ತಾನೆ ಆ ನೆಲದ ಹೆಸರಿನ ಮೇಲೆ ಒಂದೊಂದು ಹೆಸರುಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅಂಥ ವೀರಭದ್ರ ಸ್ವಾಮಿಯ ಒಂದು ಜಯಂತಿ ಉತ್ಸವವನ್ನು ನಾಡಿನಾದ್ಯಂತ ಭಾದ್ರಪದ ಮಾಸದ ಪ್ರಥಮ ವಾರದ ಮಂಗಳವಾರ ದಿವಸ ಆರಾಧನೆ ಮಾಡೋದಲ್ಲದೆ ಸುಮಾರು 7 ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಪ್ರದೀಪ್ ಕಂಕಣವಾಡಿಯವರು ಸುಮಾರು 7 ವರ್ಷಗಳಿಂದ ಬರೀ ಇದು ಕರ್ನಾಟಕಕ್ಕೆ ಸೀಮಿತ ಆಗಿ ಬರಬಾರ್ದು, ಇದನ್ನು ದೆಹಲಿ ಮಟ್ಟದಲ್ಲಿಯೂ ಕೂಡ ಇದು ಆಚರಣೆ ಆಗಬೇಕನ್ನುವಂಥ ಸದುದ್ದೇಶದಿಂದ ಸುಮಾರು 7 ವರ್ಷಗಳ ಪ್ರಯತ್ನದಿಂದ ಅವರು ದೆಹಲಿ ಒಳಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋದ ವರ್ಷ ಕೂಡ ನಾವು ದೆಹಲಿ
ಆ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಭಾಳ ಅದ್ಧೂರಿಯಾಗಿರ್ತಕ್ಕಂಥ ಆಚರಣೆ ಕೂಡ ನಾವಲ್ಲಿ ದೆಹಲಿ ಮಟ್ಟದಲ್ಲಿ ಮಾಡಿ ಬಂದಿದ್ವಿ. ಆ ಸಂದರ್ಭದೊಳಗೆ ನಮ್ಮ ಕೇಂದ್ರದ ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ವಿ ಸೋಮಣ್ಣನವರಿಗೆ ಅದು ವೀರಭದ್ರೇಶ್ವರ ಪ್ರಶಸ್ತಿ ಅನ್ನುವಂಥದ್ದು ಅವರಿಗೆ ನೀಡಲಾಗಿತ್ತು. ಈ ವರ್ಷ ಕೂಡ ಪ್ರತಿಯೊಂದು ವರ್ಷವೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ಸಾಧಕರಿಗೆ ಮತ್ತು ಗಣ್ಯ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ ಈ ವೀರಭದ್ರೇಶ್ವರ ಪ್ರಶಸ್ತಿಯನ್ನು ಕೊಡುವಂಥದ್ದು ರೂಢಿಯಲ್ಲಿ ಬಂದಿರತಕ್ಕಂಥದ್ದು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.